ನಿರ್ದೇಶಕ ಶ್ರೀನಿವಾಸ್ ರಾಜ್ ಅವರು ನಿರ್ದೇಶಿಸಿದ ಕೃಷ್ಣಂ ಪ್ರಣಯಂ ಸಖಿ. ಗಣೇಶ್ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ. ಕಾಸ್ಟಿಂಗ್ ಬಗ್ಗೆ ಬಂದ್ರೆ ಗಣೇಶ್, ಮಾಳವಿಗಾ ನಾಯರ್, ಶರಣ್ಯ ಶೆಟ್ಟಿ, ಶಶಿಕುಮಾರ್, ಗಿರೀಶ್ ಶಿವಣ್ಣ, ರಂಗಾಯಣ ರಘು, ಸಾಧು ಕೋಕಿಲ್, ಕುರಿ ಪ್ರತಾಪ್ ಇವರು ಮುಖ್ಯ ಪಾತ್ರದಲ್ಲಿ ಬರುತ್ತಾರೆ. ಎಲ್ಲರೂ ಕೊಟ್ಟ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಸೇರಿ ನೋಡುವಂತಹ ಒಂದು ಸಿನಿಮಾ ತೆರೆ ಕಂಡಿದೆ. ಕಥೆಯ ವಿಷಯಕ್ಕೆ ಬಂದ್ರೆ, ಕೃಷ್ಣ ಸಿನಿಮಾದ ಕಥಾನಾಯಕನ ಹೆಸರು. ಕೃಷ್ಣ ಗ್ರೂಪ್ ಆಫ್ ಕಂಪನಿಯ ಓನರ್ ಆಗಿರುತ್ತಾನೆ ಹೀರೋ. ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಬೇಕಂತ ಆಸೆ ಇರುತ್ತದೆ. ಹೀರೋಯಿನಿ PA ಆಗಿ ಕೆಲಸ ಮಾಡುತ್ತಾ ಇರುತ್ತಾಳೆ. ಸಿನಿಮಾದ ಫಸ್ಟ್ ಹಾಫ್ ಬಂದು ಒಳ್ಳೆ ಇತ್ತು ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ಎಲ್ಲಿ ಕೂಡ ಬೋರ್ ಆಗದಾಗೆ ತುಂಬಾ ಚೆನ್ನಾಗಿ ಕಥೆಯನ್ನು ಹೇಳಿದ್ದಾರೆ. ಈ ಸಿನಿಮಾದ ಕೆಲವು ಸೀನ್ಗಳು ಬೇರೆ ಸಿನಿಮಾದಲ್ಲಿ ನೋಡಿದ ತರ ಇತ್ತು. ಹಾಗೂ ಈ ಸಿನಿಮಾದ ಫೈಟ್ ಬಗ್ಗೆ ಬಂದ್ರೆ ಫೈಟ್ ಬೇಕಂತಾನೆ ಅನಿಸ್ಲಿಲ್ಲ. ಮತ್ತು ಮ್ಯೂಸಿಕ್ ಬಗ್ಗೆ ಬಂದ್ರೆ ಅರ್ಜುನ್ ಜನ್ಯರ್ ಅವರು ವಹಿಸಿದ್ದಾರೆ. ಮ್ಯೂಸಿಕ್ ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ. ಸಿನಿಮಾದಲ್ಲಿ 8 ಸಾಂಗ್ ಇತ್ತು. ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಯಾವುದೇ ಟ್ರೇಲರ್ ಅನ್ನು ಚಿತ್ರದ ತಂಡವು ಬಿಟ್ಟುಕೊಡ್ಲಿಲ್ಲ. ಸಾಂಗ್ ಗಳನ್ನು ರಿಲೀಸ್ ಮಾಡಿದ್ರು. ಸಿನಿಮಾದ ಸಾಂಗ್ ಹೆಚ್ಚಿನ ಆಡಿಯನ್ಸ್ ಅಲ್ಲಿ ರೀಚ್ ಅನ್ನು ಮಾಡಿದೆ. ಈ ಸಿನಿಮಾದ ಬಗ್ಗೆ ಹೇಳಿದ್ರೆ ಅಬವ್ ಅವರೇಜ್ ಅಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಪರಿಗಣಿಸಿ.